ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು, ಸಚಿವಾಲಯವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದರ ಲಾಭವನ್ನು ನಾವು ಪಡೆಯೋದಕ್ಕೋಸ್ಕರ ನಾವೇನು ಹೇಳಿದ್ವಿ, ಹಾಗಾದರೆ ನೀವು ಮಾಡೋದಾದರೆ ಡಾಕ್ಟರ್ ಆರತಿ ಕೃಷ್ಣ ಅವರು ಮಾಡಿದರೆ ಉತ್ತಮ. ಯಾಕಂದರೆ ಅವರಿಗೆ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ವೆಲ್ ಕನೆಕ್ಟೆಡ್ ಲೇಡಿ ವರ್ಲ್ಡ್ ವೈಡ್. ಸೊ ಅವರು ಆ ಡಿಪಾರ್ಟ್ಮೆಂಟಲ್ಲಿ, ಆ ಸಚಿವಾಲಯದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. 13 ವರ್ಷ ಡಿಪ್ಲೊಮ್ಯಾಟ್ ಆಗಿ ವಾಷಿಂಗ್ಟನ್ DC ಕೆಲಸ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈಮ್ ಮಿನಿಸ್ಟರ್ಗಳು ಆ ಸಂದರ್ಭದಲ್ಲಿ ಅವರು ಪ್ರೋಟೋಕಾಲ್ ಆಫೀಸರ್ ಆಗಿ ಅವರಿಗೆ ಸರ್ವ್ ಮಾಡಿದ್ದಾರೆ. ಅದಲ್ಲದೆ AICC ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ಷನಿಗೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತು ಸೆಕ್ರೆಟರಿ AICC ಓವರ್ಸೀಸ್ ಇಂಡಿಯನ್ಸ್ಗಳಿಗೆ ಅವರು ಆಗಿದ್ದಾರೆ. ಡೆಪ್ಯೂಟಿ ಚೇರ್ಪರ್ಸನ್ ಕ್ಯಾಬಿನೆಟ್ ರ್ಯಾಂಕ್ ಕರ್ನಾಟಕದಿಂದ ಅವರು ಕೂಡ ಸೇವೆಯನ್ನು ಕೂಡ ಸಲ್ಲಿಸಿದ್ರಿಂದ ಉತ್ತಮ ಕನೆಕ್ಷನ್ ಇದೆ. ನಾಟ್ ಓನ್ಲಿ ಸಿಟಿಸನ್ಸ್, ಇಂಡಿಯನ್ಸ್ ಅಥವಾ ಕನ್ನಡಿಗರು ಮತ್ತು ಇನ್ವೆಸ್ಟರ್ಸ್, ಬಿಸ್ನೆಸ್ ಮೆನ್ಗಳು. ಸೊ ಇದರಿಂದ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಬಂಡವಾಳವನ್ನು ತರೋದಕ್ಕೆ ಅನುಕೂಲಕರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಉದ್ದೇಶದಿಂದ ಡಾಕ್ಟರ್ ಆರತಿ ಕೃಷ್ಣ ಅವರನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ದೆ. ಆವಾಗ ಮುಖ್ಯಮಂತ್ರಿಯವರು ಹೇಳಿದರು, ಈಗ ನಾವು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ, ಅದರಿಂದ ನೀವು ನನಗೆ ಆ ಸಚಿವಾಲಯಕ್ಕೆ ಒಂದು ಸೂಕ್ತ ಹೆಸರನ್ನು ಕೊಡಿ ಅಂತ ಹೇಳಿದಾಗ ಮಿನಿಸ್ಟ್ರಿ ಫಾರ್ ಗ್ಲೋಬಲ್ ಸಿಟಿಸನ್ಸ್ ಅನ್ನೋದನ್ನು ಸೂಚಿಸಿದ್ವಿ. ಅಲ್ಲಿ ಇನ್ನೂ ಹೆಚ್ಚು ಇದಿದೆ. ಇದು ಒಂದು ಶಾರ್ಟ್ ನೇಮ್, ನೆನಪಿಡೋದಕ್ಕೆ ಸುಲಭ ಇದೆ. ಅದನ್ನು ಸೂಚಿಸೋದಕ್ಕೆ ಅದು ಇಮಿಡಿಯೇಟ್ ಅದನ್ನು ಅಲ್ಲಿ ಬರೆದ್ರು ಮತ್ತು ಸಿಗ್ನೇಚರು ಮಾಡಿದರು. ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಮಿಸ್ಟರ್ ತುಷಾರ್ ಗಿರ್ನಾಥಿ ಕರೆದು ಅವರಿಗೆ ತಕ್ಷಣ ಕೊಟ್ಟರು, ಈ ಕ್ಯಾಬಿನೆಟಲ್ಲಿ ಇದನ್ನು ಇಟ್ಬಿಡಿ ಅಂದರು. 21 ಮಿನಿಸ್ಟ್ರುಗಳು ಇನ್ನೂ ಅವ್ರ ಜೊತೆಯಲ್ಲೇ ಇರುವಾಗ ಅದು ಯಾವ ಸಂದರ್ಭದಲ್ಲಿ ಎಲ್ಲ ವಿತರಣೆ ಮಾಡ್ತಾರೋ ಆ ಸಂದರ್ಭದಲ್ಲಿ NRI ಮಿನಿಸ್ಟ್ರಿಯನ್ನು ಕೂಡ ಯಾರು ಅದಕ್ಕೆ ಸೂಕ್ತ ಮಿನಿಸ್ಟ್ರ್ ಅದನ್ನು ಅವತ್ತು ಪ್ರಕಟಣೆ ಮಾಡ್ತಾರೆ. ನಮ್ಮ ಬೇಡಿಕೆ ಮಾತ್ರ ಇಟ್ಟಿದ್ದೀವಿ, ಹೆಸರನ್ನು ಸೂಚಿಸಿದ್ವಿ, ಇನ್ನು ಅವರ ವಿವೇಚನೆಗೆ ಬಿಟ್ಟಿದ್ದು.